ನಮಸ್ತೆ ವೀಕ್ಷಕರೇ. ತಾಲೂಕಿನ ತಾಯ್ಲೂರು ಹೋಬಳಿಯ ತಿಮ್ರಾವತ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಮಾನ್ಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದೇ ವೇಳೆ ಪಂಚಾಯಿತಿಯ JDS ಮುಖಂಡರೆಲ್ಲ ಸೇರಿ ಅದ್ದೂರಿ ಸ್ವಾಗತ ಕೋರಿದರು. ನಂತರ 5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ತಿಮ್ರಾವತ್ನಹಳ್ಳಿ ಗ್ರಾಮದಲ್ಲಿ ಹೈಮಾಸ್ ದೀಪವನ್ನು ಬೆಳೆಸುವ ಮೂಲಕ ಅದಕ್ಕೆ ಚಾಲನೆ ನೀಡಿದರು. ಅದೇ ರೀತಿ ಪಕ್ಕದ ಕೋಗಿಲೇರು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ JDS ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಜಗನ್ನಾಥ್ ಶೆಟ್ಟಿ ಅವರ ಅದ್ದೂರಿ ಸ್ವಾಗತ ಸ್ವೀಕರಿಸಿದರು. ನಂತರ ತಮ್ಮ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ CC ರಸ್ತೆಗಳನ್ನು ಪರಿಶೀಲಿಸಿದರು. ತಮ್ಮ ಅನುದಾನದಲ್ಲಿ ನಿರ್ಮಾಣವಾದ CC ರಸ್ತೆಗಳ ಸಂಪರ್ಕವನ್ನು ಕಂಡು ತುಂಬ ಪ್ರಶಂಸೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಬಹಳ ದಿನಗಳಿಂದ ಸಾರ್ವಜನಿಕರು ಸೇತುವೆ ಇಲ್ಲದೆ ತೊಂದರೆ ಅನುಭವಿಸುತ್ತಿದ್ದ ಅಪ್ಪಿಕೊಂಡೇನಹಳ್ಳಿ ಹಾಗೂ ಚುಕ್ಕನಹಳ್ಳಿ ಗ್ರಾಮದ ನಡುವೆ ಬರುವ ಭೈರವಿ ನದಿ ಕಾಲುವೆಗೆ 1.5 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡುವುದಾಗಿ ಮುಖಂಡರಿಗೆ ಭರವಸೆ ನೀಡಿದ್ದಾರೆ. ಇನ್ನೇನು ಹತ್ತಿರದಲ್ಲೇ ಭೈರವಿ ನದಿ ಕಾಲುವೆಗೆ ಗುದ್ದಲಿ ಪೂಜೆ ಮಾಡುವುದಾಗಿ ಕೂಡ ತಿಳಿಸಿದ್ದಾರೆ. ಎಲ್ಲ ಬಂದು ಇವತ್ತು ಉದ್ಘಾಟನೆ ಮಾಡಿ ಇವತ್ತಿಂದ ಒಳ್ಳೆ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ಇದಕ್ಕೆ ಕಾರಣಕರ್ತರಾಗಿ ನನಗೆ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ನಾನು ನಮಸ್ಕಾರ ಹೇಳ್ತೀನಿ. ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ತಿಮ್ರಾವತ್ನಹಳ್ಳಿ ಪಂಚಾಯಿತಿ ಮತ್ತು ಕೋಗಲೇರು ಗ್ರಾಮದ ಪರವಾಗಿ ಸುಸ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಗ್ರಾಮದ ಒಂದು ವಾತಾವರಣ ಮತ್ತು ನೈರ್ಮಲ್ಯವನ್ನ ಎಲ್ಲ ಹೊಡೆದಾಕಿ ಒಳ್ಳೆ ಶುಚಿತ್ವವನ್ನು ಮಾಡಿರ್ತಕ್ಕಂಥ ನಮ್ಮ ಜಗಣ್ಣವ್ರಿಗೆ ಧನ್ಯವಾದ ತಿಳಿಸ್ತಾ, ಈ ಒಂದು ರಸ್ತೆಗಳ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು, ಸದಾ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಏನೇನು ಆಗಬೇಕು ಅದನ್ನೆಲ್ಲ ಸಕಾಲದಲ್ಲಿ ಇವತ್ತು ನಾನೊಬ್ಬ DCC ಬ್ಯಾಂಕ್ ನಿರ್ದೇಶಕನಾಗಿರೋಕ್ಕೆ ಸಹ ಮೂಲ ಕಾರಣಕರ್ತರು. ಕೋಮೂಲ ಚುನಾವಣೆ ಆಗ್ಬೋದು, ಯಾಕೆಂತಂದ್ರೆ ಇವೆಲ್ಲ ರೈತರ ಒಂದು ಜೀವನ ಜೊತೆಗೆ ಹೊಂದಾಣಿಕೆ ಆಗಿರ್ತಕ್ಕಂಥ ಸಂಸ್ಥೆಗಳು. ಇದರ ಒಂದು ಚುಕ್ಕಾಣಿ ನಮ್ಮ ಕೈಯಲ್ಲಿದ್ದರೆ ರೈತರಿಗೆ ಹೆಚ್ಚಿನ ಸೇವೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಚುನಾವಣೆಯಲ್ಲಿ ಅವರು ಬಹಳ ಮುತುವರ್ಜಿಸಿ ನಾವೆಲ್ಲ ಆಯ್ಕೆಗಾರರಿಗೆ ಕಾರಣಕರ್ತರಾಗಿರ್ತಾರೆ. ಅಂದ್ರೆ ಶಾಸಕರು ಬಂದಿದ್ದಾರೆ ಅಂದ್ರೆ ಎಲ್ಲಾ ನಮ್ಮ ರೈತ ಬಾಂಧವರು, ಮುಖಂಡರು, ನಾಯಕರು ಎಲ್ಲರೂ ಸೇರಿ ನಮ್ಗೆ ಅಲ್ಲಿಗೆ ಈ ತರ ಬೇಕು ಅಂತ ಡೈರೆಕ್ಟ್ ಆಗಿ ಬಂದು ಕೇಳೋದಂದ್ರೆ ತಿಮ್ರಾವತ್ನಹಳ್ಳಿ ಪಂಚಾಯತಿಯಲ್ಲಿ ಎಲ್ಲರೂ ಸೇರ್ತಾರೆ. ಇವತ್ತು ಒಂದು ಅಲ್ಲಿಗೆ ಹೋಗ್ಲಾರ ಅಂದ್ರೆ ನೋಡಿ, ಇವತ್ತು ಒಂದು ಪಂಚಾಯತಿಗೆ ಎಷ್ಟು ನಮ್ಮ ರೈತ ಬಾಂಧವರು ಜನರು ಸೇರ್ತಾರೆ. ಆ ತರ ಅವ್ರ ಹತ್ರ ಬಂದು ಅದ್ದೂರವಾಗಿ ಸ್ವಾಗತ ಮಾಡಿ ಈ ದಿನ ಒಂದು ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿಸ್ತಾ ಇದ್ದೀರಿ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತು ಡಾಕ್ಟರ್ ಪಟೇಶ್ ಅವರು ಅಣ್ಣವ್ರು ಹೇಳಿದ್ರು ಏನಂತ, ವಿಧಾನಸೌಧದಲ್ಲಿ ಇದುವರೆಗೂ ನೀವು ಯಾರು ನೋಡಿಲ್ಲ. ಮುಳಬಾಲ್ MLA ಗಲಾಟೆ ಮಾಡಿರೋದು ಇದುವರೆಗೂ ನಾವು ನೋಡಿಲ್ಲ. ನನಗೂ 35 ವರ್ಷದಿಂದ ಓಟ್ ಹಾಕ್ತಾ ಇದ್ದೀನಿ, ನಾನು ನೋಡೇ ಇಲ್ಲ. ಇವತ್ತು ಚಾಲೆಂಜ್ ಮಾಡಿ ಗಲಾಟೆ ಮಾಡಿ ನನಗೆ ರೈತರಿಗೆ ಅನ್ಯಾಯದ ನೋಡ್ಕೊಳ್ಳೋಕೆ ಗಲಾಟೆ ಮಾಡ್ತಾರಂದ್ರೆ ನಮ್ಮ ಮುಳಬಾಲ್ ತಾಲೂಕಿನ ಸಮೃದ್ಧಿ ಮಂಜಣ್ಣವರೇ ಮಾಡ್ತಾ ಇರೋದು. ಆಸೀನರಾಗಿರ್ತಕ್ಕಂಥ ನಮ್ಮ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ದಾನ ವೀರ ಶೂರ ಕರ್ಣ ಸಮಾನರಾಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣನವರಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಈ ದಿನ ನಮ್ಮ ಕೋಗಲೇರು ಗ್ರಾಮದಲ್ಲಿ 100% CC ರಸ್ತೆ ಕೆಲಸ ಕಾಮಗಾರಿ ಉತ್ತೀರ್ಣ ಆಗಿದೆ. ಎಲ್ಲ ಕೆಲಸ ಮುಗಿದಿದೆ. ಕಾರಣ ಏನಂದರೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರ ಶಕ್ತಿಯಿಂದ ಈ ಕೆಲಸ ಆಗಿದೆ. ಅದಕ್ಕೆ ನಮ್ಮ ಜಗನ್ನ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿಯೂ ಧನ್ಯವಾದಗಳು ಅರ್ಸೋಣ. ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಜಗನ್ನವರು. ನನಗೆ ಹೇಳಿದ್ರು, ಇವತ್ತು ಈ ರೋಡ್ ಅಪ್ರೂವಲ್ ಆಗಿಲ್ಲ, ಸೊಸೈಟಿ ಹತ್ರ ನಾವು ಸಿಮೆಂಟ್ ರೋಡ್ ಆಗ್ಬೇಕು, MLA ಅವ್ರಿಗೆ ಮಾತಾಡ್ಬೇಕು, ನಡೀರಿ ಅಂತ ಹೋಗಿ ಅವ್ರ ಹತ್ರ ಸಾಹೇಬ್ರ ಹತ್ರ ಕೂತ್ಕೊಂಡು ಅಲ್ಲಿಂದ ಇಂಜಿನಿಯರ್ ಫೋನ್ ಮಾಡಿ ಇಮಿಡಿಯೇಟ್ಲಿ ನಮ್ಮ ಸ್ವಾಮಿ ಹೇಳಿದ್ರು, ಸ್ವಲ್ಪ ಜನ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಪ್ರೂವಲ್ ಮಾಡಿಸ್ತೇನೆ, ಫೋನ್ ಮಾಡಿಸ್ತೇನೆ ಅಂತಾರೆ. ಆದರೆ ನಮ್ಮ MLA ಅವರು ಅಲ್ಲಿ ನಿಂತುಕೊಂಡು ಕ್ಷಣವೇ ಅಲ್ಲೇ ಅಪ್ರೂವಲ್ ಆಗುತ್ತೆ ಯಾವುದೇ ಒಂದು ಕೆಲಸ ಆಗಲಿ.
ಆದ್ರೆ ಸರ್ಕಾರ ಇಲ್ಲ. ಸರ್ಕಾರ ಇಲ್ಲದೆ ಇದ್ರು ಇಷ್ಟು ಮಾತ್ರ ಮಾಡ್ತಾ ಇದ್ದಾರೆ. ಸರ್ಕಾರ ಇದ್ರೆ ನಮ್ಮ ತಾಲೂಕು ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ನೀವೇ ತಿಳ್ಕೊಳ್ಳಿ, ನೀವೇ ಯೋಚನೆ ಮಾಡಿ ಒಂದ್ಸರ್ತಿ. ಇಂಥವ್ರ ಕೈಯಲ್ಲಿ ಏನಾದ್ರು ನಾಳೆ ಬೆಳಿಗ್ಗೆ NDA ಗೌರ್ಮೆಂಟ್ 2 ವರ್ಷದಲ್ಲಿ 1.5 ವರ್ಷ 2 ವರ್ಷದಲ್ಲಿ NDA ಗೌರ್ಮೆಂಟ್ ಬರೋ ಇದಿದೆ. NDA ಗೌರ್ಮೆಂಟ್ 100% ಬರುತ್ತೆ. NDA ಗೌರ್ಮೆಂಟ್ ಬಂದ ತಕ್ಷಣ ಇಂಥ ಶಾಸಕರು ನಮ್ಮ ಜೊತೆ ಇದ್ರೆ ಇವ್ರು ಶಾಸಕರಾಗ್ತಾರೆ, ಮಂತ್ರಿ ಆಗ್ತಾರೋ, ಅದಕ್ಕಿಂತ ಮುಖ್ಯ ನಮ್ಮ ತಾಲೂಕಿನ ಪ್ರತಿ ಹಳ್ಳಿಯನ್ನು ಅಭಿವೃದ್ಧಿ ಮಾಡೋದು ಶಕ್ತಿ ಅವ್ರು ಕೊಡ್ತಾರೆ. ಕುಮಾರಣ್ಣ ಅವರ ಬಿಜೆಪಿ ಯಾವುದೋ ಒಂದು ಗೌರ್ಮೆಂಟ್ ಬಂದ್ರೆ ಇವರು ನಮ್ಮ ತಾಲೂಕಿನಿಂದ ನಮಗೆ ಒಳ್ಳೆ ಇದು ಕೊಟ್ಟು ನಾವು ಮೆಜಾರಿಟಿ ವೋಟ್ ಮಾಡ್ಕೊಂಡು ಬಂದ್ರೆ ನಮ್ಮ ಇಡೀ ತಾಲೂಕಿನಲ್ಲಿ ಒಂದೇ ಒಂದು ವರ್ಷ ಸಾಕು ಅವ್ರಿಗಿರುವಂತ ಪರ್ಸನಾಲಿಟಿಗೆ, ಅವ್ರಿಗಿರುವಂತ ಆಸಕ್ತಿ. ಯಾರು MLA ಹಾಕ್ಬೋದು, ಎಲ್ರಿಗೂ ಆಸಕ್ತಿ ಇರ್ಬೇಕು. ನಮ್ಮ ತಾಲೂಕು ಅಭಿವೃದ್ಧಿ ಮಾಡಬೇಕು, ಪ್ರತಿ ಹಳ್ಳಿಗಳಲ್ಲೂ ರಸ್ತೆಗಳಾಗಬೇಕು.